ತನ್ನ ಶಕ್ತಿಯನ್ನು ತಾಳಲಾರದೆ ಅಳುತ್ತಿದ್ದ ಹೆಂಡತಿಯನ್ನು ಬಿಟ್ಟು ತಮ್ಮ ಸೊಸೆಯ ಹತ್ತಿರ ಹೋಗಿ ಸುಖಪಟ್ಟು ಮಜಾ ಮಾಡಿದ ಮಾವ. ಸ್ನೇಹಿತರೆ, ಈ ಕತೆ ತುಂಬಾನೇ ಚೆನ್ನಾಗಿದೆ. ನೀವೇನಾದರೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಕಥೆಯನ್ನು ಪೂರ್ತಿಯಾಗಿ ನೋಡಿ. ಮತ್ತೆ ನನ್ನ ಈ ಕತೆಗೆ ಈಗಲೇ ಒಂದು ಲೈಕ್ ಮಾಡಿ. ಲೈಕ್ ಮಾಡಿದ್ರಾ? ಬನ್ನಿ, ಹಾಗಿದ್ದರೆ ಕತೆ ಮುಂದುವರಿಸೋಣ. ನಾನು ಅಡುಗೆ ಮನೆಯಿಂದ ಬಿಸಿ ಹಾಲು ತೆಗೆದುಕೊಂಡು ಬರುತ್ತಿದ್ದಾಗ ಅತ್ತೆ ಮಾವನ ಕೋಣೆಯಿಂದ ಒಂದು ವಿಚಿತ್ರ ಶಬ್ದ ಕೇಳಿಸಿತು. ಅತ್ತೆ ಸಾವಿತ್ರಿ ಪದೇ ಪದೇ ಇದನ್ನು ನಿಲ್ಲಿಸಿ, ನನಗೆ ಬಹಳ ನೋವಾಗುತ್ತಿದೆ. ನನಗೆ ಇನ್ನೂ ಶಕ್ತಿ ಇಲ್ಲ. ನೀವು ಬಹಳ ಬಲಶಾಲಿಯಾಗಿದ್ದೀರಾ, ಆದರೆ ನಾನು ವೀಕ್ ಆಗಿದ್ದೇನೆ ಎಂದು ಹೇಳುತ್ತಿದ್ದರು. ನಂತರ ಮಾವ ರಾಘವ್ ಕೋಪದಿಂದ ಬೇಸರವಾಗಿ, ಏನಿದೆ ಇದರಲ್ಲಿ, ನೋವು ಅಂದರೇನು, ನೀನು ಮುಂದುವರಿಸು ಎಂದು ಹೇಳಿದರು. ಇದನ್ನು ಕೇಳಿದ ನನಗೆ ತುಂಬಾ ಭಯವಾಯಿತು. ನಾನು ಯೋಚಿಸಿದೆ, ನನ್ನ ಮಾವ ಏಕೆ ಅಷ್ಟು ಬಲಶಾಲಿ? ನನ್ನ ಪತಿ ವಿಕ್ರಮ್ ಮಾವನ ತರ ಬಲಿಷ್ಠನಾಗಿರಬೇಕಿತ್ತು. ನನ್ನ ಮದುವೆ ಬಹಳ ಅವಸರದಲ್ಲಿ ಆಯಿತು. ಒಳ್ಳೆಯ ಅತ್ತೆ ಮಾವ ಇರುವವರ ಬಗ್ಗೆ ಕೇಳಿ ನನ್ನ ತಂದೆ ತಾಯಿ ಮದುವೆಗೆ ಆಕ್ಷೇಪಿಸಲಿಲ್ಲ. ನನ್ನ ಮದುವೆ ಬಹಳ ಅವಸರದಲ್ಲಿ ಆಯಿತು. ಒಳ್ಳೆಯ ಅತ್ತೆ ಮಾವ ಇರುವವರ ಬಗ್ಗೆ ಕೇಳಿ ನನ್ನ ತಂದೆ ತಾಯಿ ಮದುವೆಗೆ ಆಕ್ಷೇಪಿಸಲಿಲ್ಲ. ನನ್ನ ಮದುವೆಯಾಗಿ ಕೆಲವು ದಿನಗಳ ನಂತರ ನಾನು ಗಂಡನ ಮನೆಗೆ ಬಂದೆ. ಅಲ್ಲಿಗೆ ಬಂದು 5 ದಿನಗಳಾಗಿತ್ತು. ನನಗೆ ನನ್ನ ಪತಿ ವಿಕ್ರಮ್ನ ದಿನಚರಿಯ ಬಗ್ಗೆ ಉತ್ತಮ ತಿಳುವಳಿಕೆ ಆಯಿತು. ಅವನಿಗೆ ಪ್ರತಿದಿನ ರಾತ್ರಿ ಹಾಲು ಕುಡಿಯುವುದು ಅಭ್ಯಾಸವಿತ್ತು. ಆದರೆ ನಾನು ಸಣ್ಣ ಪುಟ್ಟ ವಿಷಯಗಳನ್ನು ಮರೆತು ಬಿಡುತ್ತಿದ್ದೆ. ಕೆಲವು ವಿಷಯಗಳಿಗೆ ನಾನು ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಿದ್ದೆ ಮತ್ತು ಅದರ ಬಗ್ಗೆ ಹೆಚ್ಚು ಯೋಚಿಸುತ್ತಿದ್ದೆ. ಪ್ರತಿದಿನ ರಾತ್ರಿ ನನ್ನ ಪತಿ ಹಾಲು ತರುವಂತೆ ನನಗೆ ನೆನಪಿಸುತ್ತಿದ್ದರು. ನನಗೆ ಹಾಲು ಕುಡಿಯುವ ಅಭ್ಯಾಸವಿದೆ ಎಂದು ಹೇಳಿದರು. ಆದರೆ ನಾನು ಮತ್ತೆ ಮರೆತು ಬಿಡುತ್ತಿದ್ದೆ. ಒಂದು ದಿನ ನನ್ನ ಪತಿ ವಿಕ್ರಮ್ ನನ್ನ ಬಳಿ ಬಂದು ಕೋಪದಿಂದ, ನಿನಗೆ ಹೇಳಲಿಲ್ಲವೇ, ನನಗೆ ಪ್ರತಿದಿನ ರಾತ್ರಿ ಹಾಲು ಬೇಕು ಅಂತ ಹೇಳಿದರು. ನಾನು ತಟ್ಟನೆ ಎದ್ದು ಅಡುಗೆ ಮನೆಗೆ ಹೋದೆ. ನನ್ನ ಅತ್ತೆ ಸಾವಿತ್ರಿ ತಮ್ಮ ಕೋಣೆಯಲ್ಲಿ ಇದ್ದರು. ನಾನು ಹಾಲು ಬಿಸಿ ಮಾಡುತ್ತಿರುವಾಗ ಅತ್ತೆ ಮತ್ತು ಮಾವನ ಕೋಣೆಯಿಂದ ಮತ್ತೆ ಆ ವಿಚಿತ್ರ ಶಬ್ದ ಕೇಳಿಸಿತು. ಅತ್ತೆ ಪದೇ ಪದೇ ಇದನ್ನು ನಿಲ್ಲಿಸಿ, ನನಗೆ ಬಹಳ ನೋವಾಗುತ್ತಿದೆ. ನನಗೆ ಇನ್ನೂ ಶಕ್ತಿ ಇಲ್ಲ. ನೀವು ಬಹಳ ಬಲಿಷ್ಠರಾಗಿದ್ದೀರಿ, ಆದರೆ ನಾನು ವೀಕ್ ಆಗಿದ್ದೇನೆ ಎಂದು ಹೇಳಿದರು. ನಂತರ ಮಾವ ರಾಘವ್ ಕೋಪದಿಂದ ಬೇಸರವಾಗಿ, ಏನಿದೆ, ನೀನು ಮುಂದುವರಿಸು ಎಂದು ಹೇಳುತ್ತಿದ್ದರು. ಇದನ್ನು ಕೇಳಿ ನಾನು ಆಶ್ಚರ್ಯಗೊಳಗಾದೆ. ಸ್ವಲ್ಪ ಹೊತ್ತು ನಿಂತು ತನ್ನ ಕೋಣೆಗೆ ಬಂದು ಬಿಟ್ಟೆ. ನಾನು ಮಲಗಲು ಹೋದಾಗ ನನ್ನ ಮನಸ್ಸಿನಲ್ಲಿ ಇದೇ ಯೋಚನೆಗಳು ಬರುತ್ತಿದ್ದವು. ನನ್ನ ಪತಿಯು ಇಷ್ಟೇ ಬಲಶಾಲಿಯಾಗಿರಬೇಕಿತ್ತು, ಆದರೆ ನನ್ನ ಪತಿ ಬಹಳ ಬೇಗನೆ ಆಯಾಸಗೊಳ್ಳುತ್ತಾನೆ. ಹಾಗೆ ನಾನು ಯೋಚಿಸುತ್ತಾ ಮಲಗಿದೆ. ಬೆಳಗ್ಗೆ ಎದ್ದಾಗ ಅತ್ತೆ ಸಾವಿತ್ರಿ ಎಂದಿನಂತೆ ಮನೆ ಕೆಲಸ ಮಾಡುತ್ತಿದ್ದರು. ಅವರ ವರ್ತನೆ ಸಂಪೂರ್ಣವಾಗಿ ಸಾಮಾನ್ಯವಾಗಿತ್ತು. ಅವರು ರಾತ್ರಿ ಏನನ್ನೋ ಮಾಡಿದ್ದಾರೆ ಎಂಬಂತೆ ಅನಿಸಲಿಲ್ಲ. ದಿನನಿತ್ಯದ ಕೆಲಸದಲ್ಲಿ ಅತ್ತೆ ನನಗೆ ಸಹಾಯ ಮಾಡಿದರು. ರಾತ್ರಿ ನಾನು ಊಟ ಮಾಡುತ್ತಿದ್ದೆ. ಆಗ ಅತ್ತೆ ತಮ್ಮ ಕೋಣೆಗೆ ಹೋದರು. ಬಾಗಿಲಿನ ಬಳಿ ಬಂದಾಗ ಮತ್ತೆ ಆ ಶಬ್ದ ಕೇಳಿ ನಾನು ಬೆಚ್ಚಿಬಿದ್ದೆ. ರಾತ್ರಿಯ ಆಟ ಮತ್ತೆ ಶುರುವಾಗಿತ್ತು. ನಿಲ್ಲಿಸಿ, ನನಗೆ ನೋವಾಗುತ್ತಿದೆ ಎಂದು ಅತ್ತೆ ಹೇಳುತ್ತಿದ್ದರು. ಇದನ್ನೆಲ್ಲ ಕೇಳಿ ನನಗೆ ಹೆದರಿಕೆ ಆಯಿತು. ನಾನು ಅಲ್ಲಿ ನಿಲ್ಲದೆ ಅಡುಗೆ ಮನೆಯತ್ತ ಹೋಗಿ ಯೋಚಿಸುತ್ತಿದ್ದೆ. ಮಾವ ಇರಬಹುದು, ಅವರು ಹೇಗೆ ಅಷ್ಟು ಬಲಶಾಲಿಯಾಗಿದ್ದಾರೆ? ಅರ್ಧ ಗಂಟೆ ಬಿಟ್ಟು ನಾನು ಮತ್ತೆ ಅವರ ಕೋಣೆಯ ಬಳಿ ಹೋದೆ. ಅದೇ ಶಬ್ದಗಳು ಕೇಳಿಸುತ್ತಿದ್ದವು. ಈಗ ನನಗೆ ಇನ್ನಷ್ಟು ಕುತೂಹಲ ಹೆಚ್ಚಾಯಿತು. ನನಗೆ ಅವರಿಬ್ಬರು ಏನು ಮಾಡುತ್ತಿದ್ದಾರೆ ಎಂಬುದು ತಿಳಿಯಬೇಕಿತ್ತು. 20 ನಿಮಿಷಗಳ ನಂತರ ಅತ್ತೆ ಕೋಣೆಯಿಂದ ಹೊರಗೆ ಬಂದರು. ಹೊರಗೆ ಬಂದಾಗ ಅವರ ಮುಖದಲ್ಲಿ ಏನೂ ಕಾಣಲಿಲ್ಲ. ಆದರೆ 2 ಕೈಗಳು ಸೊಂಟದ ಮೇಲೆ ಇದ್ದವು. ಈ ಬೆನ್ನು ನೋವು ಯಾವಾಗ ಹೋಗುತ್ತದೆ ಎಂದು ತಮ್ಮಲ್ಲೇ ಪ್ರಶ್ನಿಸಿಕೊಳ್ಳುತ್ತಿದ್ದರು. ಇದನ್ನು ಕೇಳಿ ನನಗೆ ನಗು ನಿಲ್ಲಲಿಲ್ಲ. ಈಗ ನನಗೆ ಅತ್ತೆ ಮಾವನಿಗೆ ಏನು ಆಗುತ್ತಿದೆ ಎಂಬುದನ್ನು ತಿಳಿಯಬೇಕಿತ್ತು. ನನ್ನ ಗಮನ ಅತ್ತೆಯ ಮೇಲಿತ್ತು. ಆದರೆ ಗಮನವಿಟ್ಟರೂ ನನಗೆ ಏನೂ ಅರ್ಥವಾಗಲಿಲ್ಲ. ನನ್ನ ಪತಿ ವಿಕ್ರಮ್ ಅವರಿಂದ ತುಂಬ ಭಿನ್ನವಾಗಿದ್ದರು. ಅವರು ಬೇಗನೆ ಮಲಗುತ್ತಿದ್ದರು. ನಾನು ಪ್ರೇಮಕ್ಕಾಗಿ ಹಂಬಲಿಸುತ್ತಿದ್ದೆ. ಆಗ ನನ್ನ ಗಮನ ಅತ್ತೆ ಮಾವನ ಕೋಣೆಯತ್ತ ಹೋಯಿತು.
ಅದನ್ನು ನೋಡಿ ಇವರಿಗೂ ಇಷ್ಟು ವಯಸ್ಸಾದರೂ ಇವರು ಹೇಗೆ ಆನರೆ ಎಂದು ಯೋಚಿಸುತ್ತಿದ್ದೆ. ನನ್ನ ಗಂಡ ಮಲಗಿದ್ದರು. ನನ್ನ ಗಂಡನಂತೆ ಇದ್ದರೆ ಎಷ್ಟು ಚೆನ್ನಾಗಿತ್ತು ಎಂದು ನಾನು ಯೋಚಿಸುತ್ತಿದ್ದೆ. ನಾನು ಮತ್ತೆ ಅವರ ಕೋಣೆಯ ಕಡೆಗೆ ಹೋದೆ. ಅವರ ಬಾಗಿಲಿನಿಂದ ಅತ್ತೆಯ ಧ್ವನಿಗಳು ಕಿವಿಗೆ ಬೀಳುತ್ತಿದ್ದವು. ನನಗೆ ತುಂಬ ಮುಜುಗರವಾಯಿತು. ನಂತರ ನನ್ನ ಮನಸ್ಸಿಗೆ ಒಂದು ಆಲೋಚನೆ ಬಂತು. ಅವರು ಏನು ಮಾಡುತ್ತಿದ್ದಾರೆ ಎಂಬುದನ್ನು ಅವರ ರೂಮಿಗೆ ಹೋಗಿ ನೋಡೋಣ ಎಂದೆನಿಸಿತು. ಅತ್ತೆ ಮಾವ ಏನು ಮಾಡುತ್ತಿದ್ದಾರೆ ಎಂದು ಗಮನಿಸಬೇಕಿತ್ತು. ಅತ್ತೆಯ ಮಾತಿನ ಮೇಲೆ ನನ್ನ ಗಮನ ಇತ್ತು. ಆದರೆ ಏನೂ ಅರ್ಥವಾಗಲಿಲ್ಲ. ಸ್ಪಷ್ಟವಾಗಿ ಏನೂ ಕೇಳಿಸುತ್ತಿರಲಿಲ್ಲ. ಆಗ ನನಗೆ ಅವರು ಏನು ಮಾಡುತ್ತಿದ್ದಾರೆ ಅಂತ ನೋಡಬೇಕಾಯಿತು. ನಾನು ಎದ್ದು ಅತ್ತೆ ಮಾವನ ರೂಮಿನ ಕಡೆಗೆ ಹೋದೆ. ಅಲ್ಲಿ ಲೈಟ್ ಉರಿಯುತ್ತಿದ್ದವು. ಆದರೆ ಅವರು ಎದ್ದಿದ್ದರು. ಕಿಟಕಿಯಿಂದ ಒಂದು ಸದ್ದು ಕೇಳಿ ಬಂತು. ಅತ್ತೆ ಮಾವನಿಗೆ, ಈ ವಯಸ್ಸಿನಲ್ಲೂ ನೀವು ನನ್ನನ್ನು ಬಿಡುವುದಿಲ್ಲ, ನಿಮಗೆ ಗೊತ್ತು ನನಗೆ ಶಕ್ತಿ ಇಲ್ಲ ಅಂತ ಹೇಳುತ್ತಿದ್ದರು. ಆಗ ಮಾವ, ಇನ್ನೂ ನನಗೆ ಶಕ್ತಿ ಇಲ್ಲ ಅಂತ ಹೇಳುತ್ತಿದ್ದರು. ಆಗ ಮಾವ, ಇನ್ನೂ ಸ್ವಲ್ಪ ತಾಳ್ಮೆ ಇಡು, ನಂತರ ನಿನಗೆ ನೋವು ಇರುವುದಿಲ್ಲ ಎಂದರು. ಅತ್ತೆ ಸ್ವಲ್ಪ ಹೊತ್ತು ಮೌನವಾಗಿದ್ದರು. ನಾನು ಕಿಟಕಿಯಿಂದ ನೋಡಿದೆ, ಆದರೆ ಏನೂ ಕಾಣಲಿಲ್ಲ. ಇದನ್ನು ನೋಡಿ ನಾನು ನಿರಾಸೆಗೊಂಡು ರೂಮಿನಿಂದ ಹಿಂತಿರುಗಿ ಬಂದೆ. ಹಾಗೆಯೇ ನಾನು ನನ್ನ ಹಾಸಿಗೆಗೆ ಬಂದು ಮಲಗಿದೆ. ನನ್ನ ಗಂಡ ವಿಕ್ರಮ್ ಕೋಪದಿಂದ, ನೀನು ಎಲ್ಲಿಗೆ ಹೋಗಿದ್ದೆ ಅಂತ ಕೇಳಿದರು. ಅವರ ಪ್ರಶ್ನೆ ನನ್ನನ್ನು ಆಶ್ಚರ್ಯಗೊಳಿಸಿತು. ನಾನು ಅವರತ್ತ ನೋಡಿದೆ. ಅವರು ಎದ್ದು ಕುಳಿತು ನನ್ನನ್ನು ವಿಚಿತ್ರವಾಗಿ ನೋಡುತ್ತಾ, ನೀನು ನಿನ್ನನ್ನು ಏನು ಅಂದುಕೊಂಡಿದ್ದೀಯಾ? ನಾನು ಮಲಗಿದ್ದೇನೆ ಅಂತ ನೀನು ಇಷ್ಟು ರಾತ್ರಿಯಲ್ಲಿ ಎಲ್ಲಿಗಾದರೂ ಹೋಗಬಹುದಾ ಅಂತ ಅಂದುಕೊಂಡಿದ್ದೀಯಾ? ನನಗೇನು ಗೊತ್ತಿಲ್ಲ ಅಂದುಕೊಂಡಿದ್ದೀಯಾ ಎಂದರು. ಅವರ ಕೋಪ ನನ್ನನ್ನು ಅಸಮಾಧಾನಗೊಳಿಸಿತು. ಅವರು, ಸತ್ಯ ಹೇಳು, ಎಲ್ಲಿಗೆ ಹೋಗಿದ್ದೆ ಅಂತ ಕೇಳಿದರು. ನಾನು ಭಯದಿಂದ, ನನಗೆ ಆವರಣಕ್ಕೆ ಹೋಗಿದ್ದೆ, ಇದರಲ್ಲಿ ಏನು ತಪ್ಪು ಅಂತ ಸ್ವಲ್ಪ ಜೋರಾಗಿ ಕೇಳಿದೆ. ಕ್ಷಣದಲ್ಲಿ ಅವರು ಶಾಂತರಾದರು. ನಂತರ ಸ್ವಲ್ಪ ಶಾಂತವಾಗಿ, ರಾತ್ರಿಯಲ್ಲಿ ಒಬ್ಬಂಟಿಯಾಗಿ ಆವರಣಕ್ಕೆ ಹೋಗಲು ನಿನಗೆ ಯಾರು ಹೇಳಿದರು? ಮುಂದಿನ ಬಾರಿ ನಿದ್ರೆ ಬರದಿದ್ದರೆ ನನ್ನನ್ನು ಎಬ್ಬಿಸು, ನೀನು ಒಂಟಿಯಾಗಿ ಹೊರಗೆ ಹೋಗಬೇಕಾಗಿಲ್ಲ ಅಂತ ಹೇಳಿ ಅವರು ಮತ್ತೆ ಮಲಗಿದರು. ನನ್ನ ಮನಸ್ಸಿನಲ್ಲಿ ಏನು ಸುಂಟರಗಾಳಿ ನಡೆಯುತ್ತಿದೆ ಅಂತ ಅವರಿಗೆ ಗೊತ್ತಿಲ್ಲ. ಹಾತೊರೆಯುತ್ತಿದ್ದೆ. ಆದರೆ ನಾನೇ ಅವರ ಬಳಿ ಹೋಗಲು ಧೈರ್ಯ ಮಾಡುತ್ತಿರಲಿಲ್ಲ. ಆ ರಾತ್ರಿ ನನಗೆ ಯಾವಾಗ ನಿದ್ರೆ ಬಂತು ಅಂತ ನನಗೆ ನೆನಪಿಲ್ಲ. ನಾನು ಪ್ರತಿದಿನ ರಾತ್ರಿ ಅತ್ತೆ ಮತ್ತು ಮಾವನ ಆ ಮಾತುಗಳನ್ನು ಕೇಳುತ್ತಿದ್ದೆ. ಅದು ನನ್ನೊಳಗೆ ಕುತೂಹಲವನ್ನು ಹೆಚ್ಚಿಸುತ್ತಿತ್ತು. ಅವರು ಏನು ಮಾಡುತ್ತಾರೆ ಅಂತ ನೋಡೋಣ ಅಂತ ನಾನು ಯೋಚಿಸುತ್ತಿದ್ದೆ. ಒಂದು ದಿನ ನನ್ನ ಗಂಡ ವಿಕ್ರಮ್ 2 ದಿನಗಳ ಕಾಲ ಕಂಪನಿಯ ಕೆಲಸದ ಸಲುವಾಗಿ ಬೇರೆ ಕಡೆ ಹೋಗುತ್ತಿದ್ದಾರೆ. ನಾನು ಬರಲಿಕ್ಕೆ ಆಗುವುದಿಲ್ಲ ಎಂದು ಹೇಳಿದರು. ನಾನು ಬರಲಿಕ್ಕೆ ಆಗುವುದಿಲ್ಲ ಎಂದು ಹೇಳಿದರು. ನನ್ನ ಮನಸ್ಸಿಗೆ ಒಂದು ಆಲೋಚನೆ ಬಂತು. ಅತ್ತೆ ಮಾವನ ರೂಮಿನಲ್ಲಿ ಏನು ನಡೆಯುತ್ತದೆ ನೋಡೋಣ ಅಂತ ನಾನು ಯೋಚಿಸಿದೆ. ನನ್ನ ಅತ್ತೆ ಸಾವಿತ್ರಿ ಮತ್ತು ಮಾವ ರಾಘವ್ ಸಂಜೆ ಊಟ ಮಾಡಿದ ನಂತರ ಹೊರಗೆ ತಿರುಗಾಡಲು ಹೋಗಿದ್ದರು. ಪರಸ್ಪರ ಮಾತನಾಡುತ್ತಿದ್ದರು. ಅವರನ್ನು ನೋಡಿ ನಾನು ದಂಗಾಗಿ ಹೋದೆ. ಇಷ್ಟು ವಯಸ್ಸಿನಲ್ಲೂ ಪರಸ್ಪರ ಸಮಯ ಕಳೆಯುವ ರೀತಿ ನಿಜವಾಗಿಯೂ ಅವರಿಂದ ಕಲಿಯಬೇಕಿತ್ತು. ಆ ದಿನ ನಾನು ನನ್ನ ಎಲ್ಲಾ ಕೆಲಸಗಳನ್ನು ಬೇಗನೆ ಮುಗಿಸಿ ಅತ್ತೆಯವರ ಕೋಣೆಗೆ ಹೋಗಿ ಅಡುಗೆಗೆ ಕುಳಿತೆ. ಸತ್ಯವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಿದ್ದೆ. ನನ್ನ ಮಾವ ತಮ್ಮ ಪತ್ನಿಯನ್ನು ತುಂಬಾ ಪ್ರೀತಿಸುತ್ತಾರೆ. ಅವರನ್ನು ತುಂಬಾ ಸಂತೋಷವಾಗಿ ಇಟ್ಟುಕೊಳ್ಳುತ್ತಾರೆ. ನನ್ನ ಗಂಡನಿಂದ ನನ್ನನ್ನು ಅಷ್ಟು ಸಂತೋಷವಾಗಿ ಇಡಲು ಸಾಧ್ಯವಿಲ್ಲ. ಆದ್ದರಿಂದ ಇದು ಹೇಗೆ ಸಾಧ್ಯ ಎಂದು ತಿಳಿದುಕೊಳ್ಳಬೇಕಿತ್ತು. ಅವರಿಬ್ಬರಿಗೂ ಏನು ಮಾಡುತ್ತಾರೆ ಇದನ್ನು ನೋಡಲು ಆ ರಾತ್ರಿ ನಾನು ಅವರ ಕೋಣೆಯಲ್ಲಿ ಅಡಗಿಕೊಂಡೆ. ನಾನು ಅವರನ್ನು ತನ್ನ ಕಣ್ಣಿಂದ ನೋಡುತ್ತಿದ್ದೆ. ಸ್ವಲ್ಪ ಸಮಯದ ನಂತರ ನಾನು ಎದ್ದು ಅವರೊಂದಿಗೆ ಸೇರಿಕೊಂಡೆ. ನಾನು ಅವರ ಕೋಣೆಯಲ್ಲಿದ್ದೇನೆ ಎಂದು ಅವರು ನನ್ನನ್ನು ಆಶ್ಚರ್ಯದಿಂದ ನೋಡಿದರು. ಅವರಿಗೆ ನಂಬಕ್ಕಾಗಲಿಲ್ಲ. ಅವರು ತಮ್ಮ ಕೆಲಸದಲ್ಲಿ ನನ್ನನ್ನು ಸೇರಿಸಿಕೊಂಡರು. ನನಗೆ ತುಂಬಾ ಖುಷಿಯಾಯಿತು. ಮರುದಿನವೂ ನನ್ನ ಗಂಡ ಮನೆಯಲ್ಲಿ ಇರಲಿಲ್ಲ. ಈಗ ನನ್ನ ಮನಸ್ಸು ಮತ್ತೆ ಅತ್ತೆ ಮಾವನ ಜೊತೆಗೆ ರಾತ್ರಿ ಕಳೆಯುವುದಕ್ಕೆ ಮನಸ್ಸು ಮಾಡಿತು. ನನ್ನ ಅತ್ತೆಗೆ ಇದರ ಬಗ್ಗೆ ಹೇಳಿದೆ. ಆದರೆ ಅವರು ನನ್ನ ಮೇಲೆ ಕೋಪಗೊಂಡು, ಇವತ್ತು ನೀನು ಬಂದರೆ ಸರಿಯಾಗಿ ಇರುವುದಿಲ್ಲ ಎಂದು ಹೇಳಿದರು. ಇದನ್ನು ಕೇಳಿ ನಾನು ಚಡಪಡಿಸಿದೆ. ನಾನು, ನಿಮಗೆ ಏನಾದರೂ ಆಕ್ಷೇಪಣೆ ಇದೆಯೇ ಎಂದು ಕೇಳಿದೆ. ಮಾವನಿಗೆ ಯಾವುದೇ ಆಕ್ಷೇಪಣೆ ಇಲ್ಲ, ಆದರೆ ನೀವು ಯಾಕೆ ತಡೆಯುತ್ತಿದ್ದೀರಿ ಎಂದು ಕೇಳಿದೆ. ಅದೇ ಸಮಯದಲ್ಲಿ ನನ್ನ ಮಾವ ರಾಘವ್ ಅಲ್ಲಿಗೆ ಬಂದರು.
ನಾವಿಬ್ಬರು ಮಾತನಾಡುತ್ತಿರುವುದನ್ನು ನೋಡಿ ಅವರು ನಮ್ಮ ಬಳಿಗೆ ಬಂದು ನನ್ನನ್ನು ನೋಡಲು ಪ್ರಾರಂಭಿಸಿದರು. ನಾನು ನಿಧಾನವಾಗಿ ಅತ್ತೆ ನನ್ನನ್ನು ರಾತ್ರಿ ಕೋಣೆಗೆ ಬರಲು ನಿರಾಕರಿಸುತ್ತಿದ್ದಾರೆ ಎಂದೆ. ಇದನ್ನು ಕೇಳಿ ನನ್ನ ಮಾವ ತುಂಬಾ ಕೋಪಗೊಂಡರು. ಏನ್ ಸಾವಿತ್ರಿ, ನೀನು ಸೊಸೆಯನ್ನು ನಿರಾಕರಿಸಬಾರದು. ನಿನಗೆ ನಿನ್ನ ಮೇಲೆ ಎಷ್ಟು ಅಧಿಕಾರವಿದೆಯೋ ಅಷ್ಟೇ ಅವಳ ಮೇಲೆಯೂ ಇದೆ ಎಂದು ಹೇಳಿದರು. ನೀನು ಅವಳನ್ನು ಏಕೆ ನಿರಾಕರಿಸುತ್ತಿದ್ದೀಯಾ? ನೀನು ಸ್ವತಃ ಮಾಡಲು ಸಾಧ್ಯವಾಗದ ಕೆಲಸವನ್ನು ಅವಳಿಗೆ ಮಾಡಲು ಬಿಡು ಎಂದು ಹೇಳಿ ಅವರು ಹೋದರು. ಅವರು ಹೋದ ಮೇಲೆ ಅತ್ತೆ ನನ್ನ ಹತ್ತಿರ ಬಂದು, ನೀನು ಏನಾದರೂ ನಮ್ಮ ಕೋಣೆಯಲ್ಲಿ ಇವತ್ತು ಬಂದರೆ ನಾನು ನಿನ್ನ ಗಂಡನಿಗೆ ನಿನ್ನ ವಿರುದ್ಧವಾಗಿ ಹೇಳುತ್ತೇನೆ ಎಂದರು. ಇದನ್ನು ಕೇಳಿ ನಾನು ಚಿಂತಿಸಿದೆ. ಅವರು ನನ್ನ ಗಂಡನಿಗೆ ನನ್ನ ವಿರುದ್ಧ ಏನಾದರೂ ಹೇಳಿದರೆ ಅವನು ನನ್ನ ಮೇಲೆ ಕೋಪಗೊಳ್ಳುತ್ತಾರೆ. ಇದನ್ನು ಸಹಿಸಿಕೊಳ್ಳುವುದು ನನಗೆ ಅಸಾಧ್ಯವಾಗಿತ್ತು. ನನ್ನ ಗಂಡನಿಗೆ ಅನುಮಾನದ ಸ್ವಭಾವವಿದೆ ಎಂದು ನನಗೆ ತಿಳಿದಿತ್ತು. ಅವನ ಮನಸ್ಸಿನಲ್ಲಿ ಏನಾದರೂ ಬಂದರೆ ಅದು ಸುಲಭವಾಗಿ ಹೊರಗೆ ಹೋದಾಗ ಅವನು ಎಷ್ಟು ಕೋಪದಿಂದ ನನ್ನನ್ನು ತರಾಟೆಗೆ ತೆಗೆದುಕೊಂಡಿದ್ದರು ಎಂಬುದನ್ನು ಇನ್ನೂ ನನ್ನ ನೆನಪಿನಲ್ಲಿದೆ. ಅವರ ಕಣ್ಣಲ್ಲಿ ಅನುಮಾನವನ್ನು ನೋಡಿ ನಾನು ಹೆದರಿ ಹೋದೆ. ಅವರು ಏನಾದರೂ ಹೇಳಿದರೆ ನಾನು ಏನು ಮಾಡುವೆ? ಅವರು ತಮ್ಮ ತಾಯಿಯ ಮಾತನ್ನೇ ಕೇಳುತ್ತಾರೆ ಮತ್ತು ಅವರನ್ನು ಸತ್ಯ ಎಂದು ಭಾವಿಸುತ್ತಾರೆ. ಆಗ ನಾನು ನನ್ನ ಅತ್ತೆಯ ಮಾತನ್ನು ಕೇಳುತ್ತೇನೆ ಎಂದು ನಿರ್ಧರಿಸಿದೆ. ಹಾಗೆ ಹೇಳಿದರೆ ಅವರು ನನ್ನ ಗಂಡನನ್ನು ನನ್ನ ವಿರುದ್ಧ ಮಾಡಲು ಪ್ರಯತ್ನಿಸಬಾರದು ಎಂದು ನಾನು ಯೋಚಿಸಿದೆ. ಹೀಗೆ ಯೋಚಿಸಿ ನಾನು ಊಟ ಮಾಡಿ ಬೇಗನೆ ನನ್ನ ಕೋಣೆಗೆ ಬಂದು ಮಲಗಿದೆ. ನನ್ನ ಮಾವನಿಗೆ ಅವನ ಕೋಣೆಗೆ ಹೋಗಿ ನಿನ್ನೆ ಸಿಕ್ಕಿದಂತಹ ಸುಖವನ್ನು ಮತ್ತೆ ಪಡೆಯಬೇಕು ಎಂದು ತುಂಬಾ ಇಷ್ಟ ಇತ್ತು. ಆದರೆ ನನ್ನ ಅತ್ತೆಯ ವರ್ತನೆ ನೆನಪಾದಾಗ ನಾನು ಮೌನವಾಗಿದ್ದೆ. ಅದೇ ಸಮಯದಲ್ಲಿ ಬಾಗಿಲಲ್ಲಿ ಟಕ್ ಟಕ್ ಎಂದು ಶಬ್ದವಾಯಿತು. ನಾನು ಬಾಗಿಲು ತೆರೆದಾಗ ನನ್ನ ಮಾವ ರಾಘವ್ ನಿಂತಿದ್ದರು. ನನ್ನನ್ನು ಆಶ್ಚರ್ಯದಿಂದ ನೋಡಿ ಅವರು ನೀನು ಇಂದು ನನ್ನ ಕೋಣೆಗೆ ಬರುವಳಿದ್ದೆ. ನೀನು ಇನ್ನೂ ಏಕೆ ಬರಲಿಲ್ಲ ಅಂತ ಕೇಳಿದರು. ಅವರು ಕೇಳಿದ ಪ್ರಶ್ನೆಗೆ ನನಗೆ ಏನು ಉತ್ತರಿಸಬೇಕೆಂದು ತಿಳಿಯಲಿಲ್ಲ. ನಾನು ಅವರಿಗೆ ಇಂದು ನನ್ನ ಆರೋಗ್ಯ ಸರಿಯಿಲ್ಲ ಎಂದು ಸುಳ್ಳು ಹೇಳಿದೆ. ನನ್ನ ಮಾವ ಸ್ವಲ್ಪ ಸಮಯ ಮೌನವಾಗಿ ನನ್ನನ್ನು ನೋಡುತ್ತಿದ್ದರು. ನಂತರ ಅವರು ನೀನು ನಿರಾಕರಿಸುವುದು ಏಕೆ ಎಂದು ಕೇಳಿದರು. ನನಗೆ ತಿಳಿಯದೆ ನೀನು ಬಹುಶಃ ನಿನ್ನ ಅತ್ತೆಗೆ ಹೆದರುತ್ತಿರುವಿ. ಅವಳು ನಿನಗೆ ಏನೆಲ್ಲ ಹೇಳುತ್ತಿದ್ದಾಳೆ ಎಂಬುದು ನನಗೆ ಗೊತ್ತು. ನೀನು ಚಿಂತಿಸಬೇಡ, ಅವಳು ಏನೂ ಹೇಳುವುದಿಲ್ಲ. ನಾನು ಅವಳಿಗೆ ಹೇಳುತ್ತೇನೆ. ಬೇಗ ನಮ್ಮ ಕೋಣೆಗೆ ಬಾ, ನಾನು ನಿನ್ನನ್ನು ಕಾಯುತ್ತಿದ್ದೇನೆ. ನಿನ್ನ ಅತ್ತೆ ಬೇಗ ಸುಸ್ತಾಗುತ್ತಾಳೆ. ನೀನಿದ್ದರೆ ನನಗೆ ಬೇರೆ ಮಜಾ ಸಿಗುತ್ತದೆ. ಅವರ ಮಾತುಗಳಿಂದ ನಾನು ತುಂಬ ಖುಷಿಗೊಳಗಾದೆ. ಸುಖದ ಅಲೆಯೊಂದು ನನ್ನ ದೇಹದಲ್ಲಿ ಹರಿಯಿತು. ನಾನು ಮತ್ತೆ ಅವರ ಕೋಣೆಗೆ ಹೋದೆ. ಅವರಿಬ್ಬರು ಮತ್ತೆ ಅದೇ ಕೆಲಸ ಮಾಡುತ್ತಿದ್ದಾರೆ. ಇಂದು ನನ್ನ ಅತ್ತೆ ನನಗಿಂತ ಬೇಗನೆ ಆಯಾಸಗೊಂಡಿದ್ದರು. ಸ್ವಲ್ಪ ಸಮಯದಲ್ಲಿಯೇ ಮಾವ ಅತ್ತೆಗೆ ನೀನು ತುಂಬಾ ಕಡಿಮೆ ಸಮಯ ಕೊಡುತ್ತೀಯಾ ಮತ್ತು ಬೇಗನೆ ಆಯಾಸಗೊಳ್ಳುತ್ತೀಯಾ, ಬೇಗನೆ ಇಲ್ಲಿಗೆ ಬಾ ಎಂದರು. ನನ್ನ ಅತ್ತೆ ಮತ್ತೆ ನಮ್ಮ ಜೊತೆಗೆ ಸೇರಿಕೊಂಡರು. ಬಹಳ ಸಮಯ ನಾವು ಅದೇ ಕೆಲಸ ಮಾಡುತ್ತಿದ್ದೆವು. ಕೆಲವು ಸಮಯದ ನಂತರ ನನ್ನ ಅತ್ತೆ ಇನ್ನೊಂದು ಕಡೆಗೆ ಹೋದರು. ಇಲ್ಲಿ ನನಗಾಯಿತು, ಈಗ ನನಗೆ ಇನ್ನೂ ಶಕ್ತಿ ಇಲ್ಲ ಎಂದು ಹೇಳಿದರು. ನಿರಂತರ ನಾವಿಬ್ಬರು ಅದೇ ಕೆಲಸ ಮಾಡುತ್ತಿದ್ದರಿಂದ ನಾನು ಆಯಾಸಗೊಂಡೆ. ಬಹಳ ಸಮಯದ ನಂತರ ನಾನು ಬಹಳ ಆಯಾಸಗೊಂಡಾಗ ಮಾವನವರು ಸ್ವತಃ ನೀನು ಹೋಗು, ನೀನು ತುಂಬಾ ಆಯಾಸಗೊಂಡಿದ್ದೀಯಾ ಎಂದರು. ನಾನು ನನ್ನ ಕೋಣೆಗೆ ಬರುವುದರ ಮೇಲೆ ಹಾಸಿಗೆಯ ಮೇಲೆ ಬಿದ್ದ ತಕ್ಷಣ ಗಾಢ ನಿದ್ರೆಯಲ್ಲಿ ಮಲಗಿದೆ. ಮಾರನೆಯ ದಿನ ನನ್ನ ಗಂಡ ವಿಕ್ರಮ್ನ ಫೋನ್ ಬಂತು. ಅವರು ಇಂದೂ ಕೂಡ ಹಿಂತಿರುಗಲು ಸಾಧ್ಯವಿಲ್ಲ. ಇಂದೂ ಕೂಡ ಆಫೀಸ್ ಕೆಲಸದಿಂದಾಗಿ ಅಲ್ಲಿಯೇ ಇರುತ್ತಾರೆ ಎಂದು ಹೇಳಿದರು. ಇದನ್ನು ಕೇಳಿ ನಾನು ದುಃಖಿತಳಾದೆ. ನಾನು ಅವರಿಗಾಗಿ ಎಷ್ಟು ಸಿದ್ಧತೆ ಮಾಡಿದ್ದೆ. ರಾತ್ರಿ ಏನೇನೋ ಯೋಚಿಸುತ್ತಿದ್ದೆ. ಅವರು ಮನೆಗೆ ಬರುವುದಿಲ್ಲ ಎಂದು ಹೇಳಿದಾಗ ನನಗೆ ಬಹಳ ಬೇಸರವಾಯಿತು. ನಾನು ಇದನ್ನೇ ಯೋಚಿಸುತ್ತಿದ್ದಾಗ ಮತ್ತೆ ಬಾಗಿಲಲ್ಲಿ ಟಕ್ ಟಕ್ ಎಂದು ಶಬ್ದವಾಯಿತು. ಬಾಗಿಲು ತೆರೆದಾಗ ನನ್ನ ಮಾವ ರಾಘವ್ ನಿಂತಿದ್ದರು. ಅವರ ಕಣ್ಣು ನನ್ನ ಮೇಲೆ ಬಿದ್ದ ತಕ್ಷಣ ಅವರು ನನ್ನನ್ನು ವಿಚಿತ್ರವಾಗಿ ನೋಡಲು ಪ್ರಾರಂಭಿಸಿದರು. ಇಂದು ನೀನು ತುಂಬಾ ಸುಂದರವಾಗಿ ಕಾಣುತ್ತೀಯಾ ಎಂದು ಹೇಳಿದರು. ಅವರ ಪ್ರಶಂಸೆಯಿಂದ ನಾನು ನಾಚಿಕೊಂಡೆ. ಅವರು ಬೇಗನೆ ಬಾ ಎಂದು ಹೇಳಿದರು. ನಾನು ಅವರ ಕೋಣೆಗೆ ಹೋದೆ. ನಂತರ ನಾನು ಮತ್ತು ಅತ್ತೆ ಅಲ್ಲಿಯೇ ಕೆಲಸ ಮಾಡುತ್ತಿದ್ದೆವು. ಈಗ ನನ್ನ ಮನಸ್ಸು ಹೇಳುತ್ತಿತ್ತು, ನಾನು ಪ್ರತಿದಿನ ಇದೇ ಕೆಲಸ ಮಾಡಬೇಕು ಅಂತ.
ಮರುದಿನ ನನ್ನ ಗಂಡ ವಿಕ್ರಮ್ ಮನೆಗೆ ಹಿಂತಿರುಗಿದರು. ಅವರು ನನ್ನ ಜೊತೆ ಪ್ರೀತಿಯ ಮಾತುಗಳನ್ನು ಆಡಲು ಆರಂಭಿಸಿದರು. 2 ದಿನ ನಾನಿಲ್ಲದೆ ಅವರು ನನ್ನನ್ನು ಬಹಳ ನೆನಪಿಸಿಕೊಳ್ಳುತ್ತಿದ್ದರು ಎಂಬುದು ನನಗೆ ಗೊತ್ತಾಯಿತು. ಮಾತನಾಡುವುದರಿಂದ ನಾನು ತುಂಬಾ ಸಂತೋಷಪಟ್ಟೆ. ದೂರವಿದ್ದ ಕಾರಣ ಅಂತಿಮವಾಗಿ ಅವರಿಗೆ ನನ್ನ ಕೊರತೆ ಅರಿವಾಯಿತು ಮತ್ತು ನನ್ನ ಅಭಾವದ ಅನುಭವವಾಯಿತು. ಆಗ ನಾನು ನನ್ನ ತಲೆಯನ್ನು ಅವರ ತೋಳಿನಲ್ಲಿ ಇಟ್ಟು ಶಾಂತವಾಗಿ ಮಲಗಿದೆ. ನಾನು ಪ್ರತಿದಿನ ನನ್ನ ಗಂಡ ಮಲಗಿದ ಮೇಲೆ ಅತ್ತೆ ಮಾವನ ಕೋಣೆಗೆ ಹೋಗುತ್ತಿದ್ದೆ. ನನ್ನ ಗಂಡನಿಗೆ ಇದರ ಬಗ್ಗೆ ಅರಿವಿರಲಿಲ್ಲ. ಮಧ್ಯರಾತ್ರಿಯವರೆಗೆ ಅಲ್ಲಿ ನಾವು ಆ ವ್ಯಾಯಾಮವನ್ನು ಮಾಡುತ್ತಿದ್ದೆವು. ಒಂದು ದಿನ ರಾತ್ರಿ ನಾನು ಮಾವನ ಕೋಣೆಯಿಂದ ನನ್ನ ಕೋಣೆಗೆ ಬಂದಾಗ ನನ್ನ ಗಂಡ ತುಂಬಾ ಕೋಪದಲ್ಲಿದ್ದರು. ಅವರು ನಾನು ಕೇಳಿದ್ದೆ, ರಾತ್ರಿ ಕೋಣೆಯಿಂದ ಹೊರಗೆ ಹೋಗಬೇಡ ಅಂತ. ಆದರೆ ನೀನು ಕೇಳಲಿಲ್ಲ. ಎಲ್ಲಿಗೆ ಹೋಗುತ್ತಿದ್ದೆ ನೀನು ಎಂದು ಕೋಪದಿಂದ ಕೇಳಿದರು. ನಾನು ಅವರ ಪಕ್ಕದಲ್ಲಿ ಕುಳಿತು ನಿಮ್ಮ ಅಮ್ಮನ ಕೋಣೆಯಲ್ಲಿ ಇದ್ದೆ ಎಂದು ಹೇಳಿದೆ. ಇದನ್ನು ಕೇಳಿ ಅವರು ಆಶ್ಚರ್ಯಚಕಿತರಾದರು. ನಿನ್ನ ಅಮ್ಮನ ಕೋಣೆಯಲ್ಲಿ ನೀನು ಏನು ಮಾಡುತ್ತಿದ್ದೆ ಎಂದು ಅನುಮಾನದಿಂದ ನನ್ನನ್ನು ನೋಡಿದರು. ನಾನು ಅವರ ಜೊತೆ ಯೋಗಾಭ್ಯಾಸಕ್ಕೆ ಹೋಗಿದ್ದೆ ಎಂದೆ. ಅವರು ಮೌನವಾಗಿದ್ದರು. ನಂತರ ಏನೂ ಹೇಳಲಿಲ್ಲ. ನಂತರ 2-3 ದಿನಗಳಿಗೊಮ್ಮೆ ಸುಖವನ್ನು ಪಡೆಯಲು ನಾನು ಅತ್ತೆ ಮಾವನ ಬಳಿಗೆ ಹೋಗಲು ಶುರು ಮಾಡಿದೆ. ಆಗ ನನ್ನ ಗಂಡ ಏನನ್ನೂ ಕೇಳಲು ಶುರು ಮಾಡಿದರು. ಅಮ್ಮನ ಬಳಿ ಯಾವ ಕೆಲಸಕ್ಕೆ ಹೋಗುತ್ತೀಯಾ? ನಾನು ಏನು ಹೇಳದೆ ಅಲ್ಲಿಂದ ಹೊರಟು ಹೋದೆ. ನನ್ನ ಗಂಡ ನನ್ನನ್ನು ಹಾಸಿಗೆಗೆ ತಳ್ಳಿ ಕೋಪದಿಂದ ಮಾತನಾಡಲು ಶುರು ಮಾಡಿದರು. ಅವರಿಗೆ ಅಷ್ಟು ಕೋಪ ಬರುವುದನ್ನು ನೋಡಿ ನಾನು ಹೆದರಿದೆ. ಅಷ್ಟರಲ್ಲಿ ಬಾಗಿಲಲ್ಲಿ ಟಕ್ ಟಕ್ ಅಂತ ಶಬ್ದ ಆಯಿತು. ನನ್ನ ಗಂಡ ಹೋಗಿ ಬಾಗಿಲು ತೆರೆದರು. ಹೊರಗೆ ಮಾವನಿದ್ದರು. ಅವರಿಗೆ ನನ್ನ ಗಂಡನಿಂದ ಏನೋ ಕೆಲಸ ಇತ್ತು. ಅದಕ್ಕೆ ಅವರು ತಮ್ಮ ಮಗನನ್ನು ಕರೆದುಕೊಂಡು ಹೊರಟು ಹೋದರು. ನಾನು ಒಂದು ಆಳವಾದ ಉಸಿರು ಬಿಟ್ಟು ಶಾಂತಳಾದೆ. ಒಂದು ದಿನ ರಾತ್ರಿ ನಾನು ಮತ್ತೆ ಅತ್ತೆ ಮಾವನ ಕೋಣೆಗೆ ಹೋದಾಗ ಬಹುಶಃ ನನ್ನ ಗಂಡ ಮಲಗಿರಲಿಲ್ಲ. ಅವರು ನಮ್ಮನ್ನು ಅಲ್ಲಿ ನೋಡಿ ಅವರು ತುಂಬಾ ಆಶ್ಚರ್ಯಚಕಿತರಾದರು. ಅವರು ನಮ್ಮನ್ನು ಒಂದು ಕಾಲಿನ ಮೇಲೆ ನಿಂತು ಪೂಜೆ ಮಾಡುತ್ತಿದ್ದೆವು ಎಂದು ನೋಡಿದರು. ಆಗ ಜೋರಾದ ಧ್ವನಿಯಲ್ಲಿ ಇದೇನು ನಡೆಯುತ್ತಿದೆ ಎಂದು ಕೇಳಿದರು. ನನ್ನ ಅತ್ತೆ ತನ್ನ 2 ಕಾಲು ನೆಲದ ಮೇಲೆ ಇಟ್ಟು ಸೋಫಾದಲ್ಲಿ ಕುಳಿತುಕೊಂಡು, ಬಹಳ ದಿನಗಳಿಂದ ನಿನ್ನಪ್ಪ ಈ ಪೂಜೆ ಮಾಡುತ್ತಿದ್ದಾರೆ. ಅವರ ಅಭಿಪ್ರಾಯದಲ್ಲಿ ಹೀಗೆ ಒಂದು ಕಾಲಿನ ಮೇಲೆ ನಿಂತು ಪೂಜೆ ಮಾಡುವುದರಿಂದ ದೇವರು ತುಂಬಾ ಸಂತೋಷ ಪಡುತ್ತಾರೆ ಮತ್ತು ಮನುಷ್ಯನಿಗೆ ಅವನು ಬಯಸುವ ಎಲ್ಲವೂ ಸಿಗುತ್ತದೆ. ನಾನು ಬೇಗನೆ ದಣಿದು ಹೋಗುತ್ತೇನೆ. ಆದರೆ ನಿನ್ನ ಹೆಂಡತಿ ಮತ್ತು ನಿನ್ನಪ್ಪ ಬಹಳ ಹೊತ್ತು ಇದನ್ನು ಮಾಡುತ್ತಾರೆ. ಇವರಿಬ್ಬರಿಗೂ ಏಕೆ ದಣಿವಾಗುತ್ತಿಲ್ಲ ಎಂದು ಗೊತ್ತಿಲ್ಲ ಎಂದರು. ಇದನ್ನು ಕೇಳಿ ನನ್ನ ಗಂಡ ಎಲ್ಲವನ್ನು ವಿವರಿಸಲು ಶುರು ಮಾಡಿದರು. ಇದು ದೇವರು ಹೇಳಿದ್ದಲ್ಲ, ಭಗವಂತನನ್ನು ನಿಷ್ಠೆಯಿಂದ ಪೂಜಿಸಿದರೆ ಎಲ್ಲವೂ ಚೆನ್ನಾಗಿರುತ್ತೆ ಅಂತ ತಿಳಿಸಿದರು. ನಾವು ನಮಗೆ ಕಷ್ಟ ಕೊಟ್ಟು ಅಥವಾ ಇತರರಿಗೆ ಕಷ್ಟ ಕೊಟ್ಟು ದೇವರನ್ನು ಮೆಚ್ಚಿಸಲು ಹೋದರೆ ದೇವರು ಮೆಚ್ಚುವುದಿಲ್ಲ ಎಂದರು. ಈಗ ಅವರು ಬೆಳಗ್ಗೆ ಎದ್ದು ಭಗವಂತನ ಧ್ಯಾನ ಮಾಡಲು ಪ್ರಾರಂಭಿಸಿದರು. ನಾವು